ಸಮಸ್ಯೆಗಳನ್ನು ಎತ್ತಿದ್ದಾರೆ. ಒಂದು ಪ್ರಮುಖವಾಗಿ ಅವ್ರಿಗೆ ಫಂಡಮೆಂಟಲಿ ಇಲೆಕ್ಷನ್ ಕಮಿಷನ್ ಯಾವ ರೀತಿ ಕರ್ತವ್ಯಗಳನ್ನು ಮಾಡ್ತದೆ, ಎನ್ರೋಲ್ಮೆಂಟ್ ಯಾವ ರೀತಿ ಆಗುತ್ತೆ, ಪೀಪಲ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಏನು ಹೇಳುತ್ತೆ, ಮತ್ತು ಮತದಾರ ಸೇರಿಸುವಂಥದ್ದು ಅಥವಾ ತೆಗೆದುಹಾಕುವಂಥದ್ದು ಪ್ರಕ್ರಿಯೆ ಯಾವ ರೀತಿ ನಡೀತದೆ, ಅವಕಾಶಗಳು ಏನು ಕೊಡ್ತಿದೆ, ಇದು ಫಂಡಮೆಂಟಲಿ ಅವ್ರಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ರೂ ಕೂಡ ಅದನ್ನು ಮರೆ ಮಾಚಿ ಸುಳ್ಳನ್ನು 100 ಸತಿ ಹೇಳಿದರೆ ಸತ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಅವರ ಮುಖ್ಯ ಉದ್ದೇಶ ಸೆಲೆಕ್ಟಿವ್ ಆಗಿ ಮಾತಾಡ್ತಾ ಅಲ್ಲಿ ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆಗಳ ಮೇಲೆ ಪ್ರಶ್ನೆ ಚಿಹ್ನೆ ಮೂಡುವಂಥ ಈ ಲೋಕತಂತ್ರವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿರಂತರವಾಗಿ 3 ಬಾರಿ ಸೋಲಿನಿಂದ ಕಾಂಗ್ರೆಸ್ನವರು ಹತಾಶಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಲೀಡರ್ಶಿಪ್ ಬಗ್ಗೆನೇ ಪ್ರಶ್ನೆ ಎತ್ತಿದೆ ಆಲ್ ಇಂಡಿಯಾ ಲೆವೆಲಲ್ಲಿ. ಹೀಗಾಗಿ ಸೋಲಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇಲೆಕ್ಷನ್ ಕಮಿಷನ್ ಮೇಲೆ ಸೋಲಿನ ಆರೋಪವನ್ನು ಮಾಡ್ತಾ ಇದ್ದಾರೆ, ತುಂಟು ನೆಪವನ್ನು ಹೇಳ್ತಾ ಇದ್ದಾರೆ. ಇದು ಅವರು ಮಾಡ್ತಿರುವಂಥದ್ದು ಈಸ್ ಪ್ಲೇಯಿಂಗ್ ಅ ವೆರಿ ಡೇಂಜರಸ್ ಗೇಮ್. ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುವಂಥ ಒಂದು ಆಟವನ್ನು ಅವರೇನು ಆಡ್ತಾ ಇದ್ದಾರೆ. ಜನರಿಗೆ ಇದು ಗೊತ್ತಾಗ್ತದೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸೋಲನ್ನು ಅವ್ರು ಮಾಡ್ತಾರೆ. ನಂಬರ್ 1. ನಂಬರ್ 2, ಈ ಎಲೆಕ್ಟ್ರಲ್ ರೋಲ್ಸು ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ, ಎಡಿಷನ್ಸ್ ಹಾಕ್ಕೊಂಡು ಬಂದಿದ್ದಾರೆ. ಮಹದೇವಪುರದಲ್ಲೇ ತಗೊಳ್ಳಿ, 2009ರಿಂದ 2014, 2009ರಲ್ಲಿ ಮತ್ತು 2014ರಲ್ಲಿ UPA ಸರ್ಕಾರ ಇತ್ತಲ್ವ, ನರೇಂದ್ರ ಮೋದಿ ಏನು ಪ್ರಧಾನಮಂತ್ರಿ ಆಗಿರಲಿಲ್ಲ. ಆವಾಗಲೂ ಕೂಡ ಅತಿ ಹೆಚ್ಚು ಮತದಾರರು ಸೇರ್ಪಡೆ ಆಗಿದೆ. UPA ಸರ್ಕಾರ ಇದ್ದಾಗ ಅವ್ರ ಕೈಯಲ್ಲಿ ಚುನಾವಣೆ ಆಯೋಗ ಇದೆ ಅಂತ ನಾವು ತಿಳ್ಕೊಂಡ್ರೆ ಅವತ್ತು ಕೂಡ ಅತಿ ಹೆಚ್ಚು ಮತದಾರ ಆಗಿದೆ. ಇನ್ಫ್ಯಾಕ್ಟ್ 2009ರಿಂದ 14 1 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಅವತ್ತೇ ಸೇರ್ಪಡೆ ಆಗಿದೆ. ಆವಾಗ 2014ರಲ್ಲಿ UPA ಸರ್ಕಾರ ಇತ್ತು. ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದು 2014ರಲ್ಲಿ. 2014 ಚುನಾವಣೆ UPA ಸರ್ಕಾರ ಇದ್ದಾಗ ನಡೆದಿದೆ. ಸೊ ಆವಾಗ 1 ಲಕ್ಷ ಹೆಚ್ಚಾಯಿತು. ಆವಾಗಿನ UPA ಸರ್ಕಾರ ಹೆಚ್ಚು ಮಾಡಿದ್ದಕ್ಕೆ ಅವ್ರ ಕಾರಣ ಅಂತ ಯಾರಾದರೂ ಆರೋಪ ಮಾಡಿಲ್ಲ. ಕೇವಲ ಮತದಾನ ಹೆಚ್ಚಾದ ತಕ್ಷಣವೇ ಏನೋ ಭಾಳ ದೊಡ್ಡ ಫ್ರಾಡ್ ಆಗಿದೆ ಅನ್ನೋಂಥ ಒಂದು. ಎರಡನೇದು, ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದಾರೆ. ಗೆದ್ದಾಗ ಚುನಾವಣೆ ನಡೆಸಿರ್ದಿಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. 136 ಅಂತ ನಿಖರವಾಗಿ ಶಿವಕುಮಾರ್ ಹೇಳಿದರು. ಪತ್ರಕರ್ತರು ಕೇಳಿದ್ರು, ನೀವು 136 ಹೆಂಗೆ ಹೇಳ್ತೀರಂತ. ಅದೆಲ್ಲ ಕೇಳಬೇಡಿ, 136 ಅಂದರು. 136 ಸಂಖ್ಯೆ ಅವ್ರಿಗೆ ಹೆಂಗೆ ಗೊತ್ತಾಯಿತು? ಅವರು ಚುನಾವಣೆಯ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಭಾಳಷ್ಟು ಗುಮಾನಿಗಳು ಅವತ್ತು ಬಂತು, ಅದು ನಾವು ಪ್ರಶ್ನೆ ಎತ್ತಲಿಲ್ಲ, ಯಾಕಂದ್ರೆ ಪುರಾವೆ ಇಟ್ಕೊಂಡು ಎತ್ತಬೇಕು. 136 ಕರಾರುವಾಗಿ ಹೇಳಿದರು. ಅದಕ್ಕೆ ಇನ್ನಷ್ಟು ಗುಮಾನಿಗಳು ಬಂತು. ವೋಟರ್ ಅವರ ಇದರಲ್ಲಿ 14, ಅವ್ರು ಯಾವುದು ಡಿಸೈನ್ ಬಾಕ್ಸ್ 16 ಅಂತ ಹೇಳಿದರು. ಆಮೇಲೆ ಮೂರನೇದ್ದು, ಈಗ 1 ಲಕ್ಷ ಹೆಚ್ಚಾಗಿದೆ. ಅದು ಮಹದೇವಪುರದಲ್ಲಿ ವಲಸೆ ಹೋಗೋರು ಹೆಚ್ಚಿದ್ದಾರೆ, ಅದು ಆಗಿದೆ. ಆ 1,16,000 ಜನರಲ್ಲಿ ಎಷ್ಟು ಜನ ಮತ ಹಾಕಿದರು, ಯಾರಿಗೆ ಹಾಕಿದರು, ಅದೇನಾರ ಪುರಾವೆ ಇದೆಯಾ? ಮತ್ತು ಇದು ಹೆಚ್ಚಾಗುವಾಗ ಕಡಿಮೆ ಆಗುವಾಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಚುನಾವಣಾ ಆಯೋಗ ಪೀಪಲ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಒಬ್ಬ ಏಜೆಂಟನ್ನು ಮಾಡೋದಕ್ಕೆ BLA 1 ಆ್ಯಂಡ್ BLA 2 2 ಏಜೆಂಟ್ಗಳನ್ನು ನೇಮಿಸೋದಕ್ಕೆ ಪ್ರತಿಯೊಂದು ಬೂತಿಗೆ ಕೊಟ್ಟಿದ್ದಾರೆ. ಅದು ಯಾರಾದರೂ ಸೇರಿಸ್ಬೇಕಾದ್ರೆ ತೆಗಿಬೇಕಾದ್ರೆ ಅವರ ನಿಗರಾಣಿಯಲ್ಲಿ ಆಗುತ್ತೆ. ಆಮೇಲೆ
ಅದು ಕರಡು ಪ್ರತಿಯನ್ನು ಡ್ರಾಫ್ಟ್ ಲಿಸ್ಟನ್ನು ಕೊಡ್ತಾರೆ. ಅದೇ ಪ್ರಾಬ್ಲಮ್ ಇದ್ದರೆ ಅವರು ಅಬ್ಜೆಕ್ಷನ್ ಮಾಡ್ಬೋದು. ಫೈನಲ್ ಮಾಡಿದ ಮೇಲೆ ಮತ್ತೆ ಕೊಡ್ತಾರೆ, ಮತ್ತೆ ಅಬ್ಜೆಕ್ಷನ್ ಮಾಡ್ಬೋದು. ಕಾಂಗ್ರೆಸ್ ಪಕ್ಷದ ಬೇಲೆಗಳಿರಲಿಲ್ವಾ ಮಾದೇಶ್ವರದಲ್ಲಿ? ರಾಹುಲ್ ಗಾಂಧಿ ಅವ್ರನ್ನ ಕೇಳಬೇಕು. ಅದನ್ನು ಬಿಟ್ಟು ಎಲೆಕ್ಷನ್ ಕಮಿಷನ್ ಕೇಳ್ತಾರೆ. ಮತ್ತು ಇನ್ನು ಎಲೆಕ್ಷನ್ ಕಮಿಷನ್ ಭಾಳ ಕ್ಲಿಯರಾಗಿ ಹೇಳಿದೆ. ನಿಮಗೆ ಅಲ್ಲಿ ನಾವು ಮಾಡಿದಾಗ ಅಬ್ಜೆಕ್ಷನ್ ಕೇಳೋಕ್ಕೆ ಸಮಯ ಇತ್ತು 30 ದಿವಸ. ಅವಾಗ ಕೇಳಲಿಲ್ಲ. ಹೋಗಲಿ, ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ನಿಮಗೆ 90 ದಿವಸದಲ್ಲಿ ಚುನಾವಣೆಯ ಇದನ್ನು ರಿಸಲ್ಟನ್ನೇ ಚಾಲೆಂಜ್ ಮಾಡುವಂಥ ಅವಕಾಶ ಇದೆ ಹೈಕೋರ್ಟಲ್ಲಿ. ಅದನ್ನು ಮಾಡಲಿಲ್ಲ. ಹೋಗಲಿ, ಈಗಾದರೂ ಒಂದು ಅಪ್ಡೇಟ್ ಕೊಟ್ಟು ನೀವು ಮಾಡಿ ಅಂತ ಹೇಳ್ತಾರೆ.